ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಈ ಸಲ ಲೋಕಸಭಾ ಚುನಾವಣೆಗೂ ಮೊದಲು ಮೋದಿಜಿಯನ್ನು ಸೋಲಿಸೋಕೆ ರಾಹುಲ್ ಗಾಂಧಿ ಹೂಡಿದ್ದಂತಹ ಮಹಾ ಅಸ್ತ್ರವೇ ಭಾರತ್ ಜೋಡೋ ಯಾತ್ರೆ. ಆ ಯಾತ್ರೆಯಿಂದ ತಾನು ಇಡೀ ದೇಶದ ಮೂಲೆ ಮೂಲೆಗೆ ಓಡಾಡಿ ಒಂದಿಷ್ಟು ಪ್ರಚಾರ ತಗೊಂಡು PR ಟೀಮಿಂದ ಒಂದಿಷ್ಟು ವಿಡಿಯೋ ರೀಲ್ಸ್ ಎಡಿಟ್ ಮಾಡಿಸ್ಕೊಂಡು ಹೇಗಾದರೂ ಮಾಡಿ ಗೆಲ್ಲೋಣ ಅಂದ್ಕೊಂಡಿದ್ರು. ಅಂತೆಯೇ ಭಾರತ್ ಜೋಡೋ ಯಾತ್ರೆ ಕೂಡ ಆಯಿತು. ಬಟ್ ರಾಹುಲ್ ಕನಸಿತ್ತಲ್ವಾ, ಮೋದಿಯ ಸೋಲು ಹಾಗೂ ಪ್ರಧಾನಿ ಪಟ್ಟ. ಅವರ ಯಾತ್ರೆಯಿಂದ ಆ ಎರಡೂ ಕನಸನ್ನು ನನಸು ಮಾಡೋಕೆ ಆಗಲೇ ಇಲ್ಲ. ಆದರೆ ಈಗ ಯಾತ್ರೆ ಮಾಡಿದಂತಹ ರಾಹುಲ್ಗೆ ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್ ಅವರು ಸಿಂಹ ಸ್ವಪ್ನವಾಗೋ ತರಹ ಕಾಣ್ತಾ ಇದ್ದಾರೆ. ये जो भारत जोड़ो के नाम से 160-180 संगठनाएं साथ में आई थी, इनमें से कई संगठनाएं ऐसी है कि जिनका फंडिंग चेक किया जाना चाहिए. जिनका फंडिंग ये फॉरेन फंडिंग है और ऐसे तत्वों से आ रहा है जो दुनिया के कई देशों में डिस्टेबलाइजेशन का काम कर चुके हैं, डिस्टेबल करने का काम कर चुके हैं. ऐसी सारी संस्थाओं को एक साथ करके, और आप देखिए उस समय कई फॉरेन मीडिया ने भी एक बहुत ही कलर्ड रोल प्ले किया. कलर्ड महाराष्ट्र में भी बहुत ही कलर्ड रोल प्ले किया. तो ये तो 1+1 2 हमको ध्यान में आता है. अब इसको आधिकारिक तौर पर जिन्होंने कहना चाहिए, ಇದಕ್ಕೆ ಜನ FBI ಕಾಟ ಅಂತ ಹೇಳೋಕೆ ಶುರು ಮಾಡಿದ್ದಾರೆ. ಫಡ್ನವೀಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, FBI ಅನ್ನೋದು ಅಮೆರಿಕದ ತನಿಖಾ ಸಂಸ್ಥೆ. ಬಟ್ ಆತ್ಮನಿರ್ಭರ ಭಾರತ ತರಹ ಕಾಯಿನಿಂಗ್ ಮಾಡಿ ಕರೀತಾ ಇದ್ದಾರೆ. ಫಡ್ನವೀಸ್ ಅಧಿಕಾರ ಸ್ವೀಕಾರ ಮಾಡಿದ ಕೂಡಲೇ ಭಾರತದಲ್ಲಿ ಇರುವಂತಹ ನಗರ ನಕ್ಸಲ್ಗಳನ್ನು ಜೈಲಿಗೆ ಕಳಿಸೋಕೆ ಕೆಲಸ ಶುರು ಮಾಡಿದ್ದಾರೆ. ಭಾರತ್ ಜೋಡೋ ಯಾತ್ರೆಗೆ ಫಂಡಿಂಗ್ ಎಲ್ಲೆಲ್ಲಿಂದ ಆಗಿದೆ ಅಂತ ತನಿಖೆ ಶುರುವಾಗಿದೆ. ಭಾರತ್ ಜೋಡೋ ಯಾತ್ರೆ ಅನ್ನೋದು ಭಾರತ ಕಂಡಂತಹ ಅತ್ಯಂತ ದುಬಾರಿ ಯಾತ್ರೆ ಅನ್ಬಹುದು. ನಡ್ಕೊಂಡು ಹೋಗಿದ್ದು ಆದರೂ ಕೂಡ 1 ಕಿಲೋಮೀಟರ್ ನಡಿಗೆಗೆ 1.59 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ. ತಮಿಳುನಾಡಿನ ಕನ್ಯಾಕುಮಾರಿಯಿಂದ 2022 ಸೆಪ್ಟೆಂಬರ್ 7ಕ್ಕೆ ಇದೊಂದು ಯಾತ್ರೆ ಶುರುವಾಯಿತು. ರಾಹುಲ್ ಗಾಂಧಿ ಜೊತೆಗೆ ಯಾತ್ರೆಗೆ ಚಾಲನೆ ಕೊಟ್ಟಿದ್ದು ಅವರ ಬ್ರದರ್ ಹಾಗೂ ಇಂಡಿ ಒಕ್ಕೂಟ ಸದಸ್ಯ ಪಕ್ಷ DMKಯ MK ಸ್ಟಾಲಿನ್. ಅಲ್ಲಿ ಆರಂಭಗೊಂಡಂಥ ಯಾತ್ರೆ ಹೋಗಿದ್ದು ಬರೋಬ್ಬರಿ 4,000 ಕಿಲೋಮೀಟರ್. 1 ಕಿಲೋಮೀಟರ್ಗೆ 1,60,000 ಅಂದರೆ ದಿನವಿಡೀ ನಡೆಯೋಕೆ ಖಾಲಿ ಆಗೋದು ಆಲ್ಮೋಸ್ಟ್ 50 ಲಕ್ಷ. ಜನವರಿ 30ರಂದು ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಇದೊಂದು ಯಾತ್ರೆಗೆ ಫುಲ್ ಸ್ಟಾಪ್ ಬೀಳೋ ಹೊತ್ತಿಗೆ ಖರ್ಚಾಗಿದ್ದೆಷ್ಟು ಗೊತ್ತಾ? 72 ಕೋಟಿ. ಒಟ್ಟು 145 ದಿನಗಳ ಯಾತ್ರೆಯ ವೆಚ್ಚವನ್ನು ಲೆಕ್ಕ ಹಾಕಿದರೆ ದಿನಕ್ಕೆ ಅಂದಾಜು 50 ಲಕ್ಷ ರೂಪಾಯಿ ಆಗಿಯೇ ಆಗುತ್ತೆ. ಅಂದರೆ ಕಾಂಗ್ರೆಸ್ ಘೋಷಿಸಿಕೊಂಡ ಆಸ್ತಿಯ 15% ಹಣವನ್ನು ಜೋಡೋ ಯಾತ್ರೆಗೆ ಬಳಸಲಾಗಿದೆ. ಈಗ ಫಡ್ನವೀಸ್ ಬಿದ್ದಿರೋದು ಇದರ ಹಿಂದೆಯೇ. ಈ ಯಾತ್ರೆ ಭಾರತವನ್ನು ಜೋಡಿಸೋದು ಆಗಿರಲಿಲ್ಲ. ಜೋಡಿಸೋದೇ ಆಗಿದ್ದಿದ್ರೆ ರಾಹುಲ್ ಗಾಂಧಿ ಕಾಶ್ಮೀರದಿಂದ ಪಾಕಿಸ್ತಾನಕ್ಕೆ ಯಾತ್ರೆ ಮಾಡಬೇಕಾಗಿತ್ತು. ಯಾಕಂದರೆ ಜೋಡಿಸೋ ಪ್ರಕ್ರಿಯೆಗೂ ಮುನ್ನ ತುಂಡಾಗಿರ್ಬೇಕಾಗಿತ್ತಲ್ವಾ. ಭಾರತವನ್ನು ತುಂಡು ಮಾಡಿದ್ದೇ ಗಾಂಧಿ ಫ್ಯಾಮಿಲಿ. ಫಡ್ನವೀಸ್ ಈಗ ಇದೊಂದು ಯಾತ್ರೆಗೆ ಯಾರೆಲ್ಲ ಫಂಡಿಂಗ್ ಮಾಡಿದ್ದಾರೆ, ಅಷ್ಟೊಂದು ದುಬಾರಿಯಾದ ಯಾತ್ರೆಯ ಅಜೆಂಡಾ ಏನು ಅನ್ನೋದನ್ನು ಹುಡುಕೋಕೆ ಶುರು ಮಾಡಿದ್ದಾರೆ. ಭಾರತ ವಿರೋಧಿ ಶಕ್ತಿಗಳು ಕೂಡ ಕಾಂಗ್ರೆಸ್ಗೆ ಫಂಡ್ ಮಾಡಿರೋ ಅನುಮಾನಗಳು ಇರೋದಕ್ಕೆ ಭಾರತದ ಒಳಗೆ ಇರುವಂತಹ ನಗರ ನಕ್ಸಲ್ಗಳನ್ನು ಹೆಡೆಮುರಿ ಕಟ್ಟೋಕೆ ಹಗ್ಗಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಗರೀಬಿ ಹಟಾವೋ ಅನ್ನೋದನ್ನು ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಹೇಳಿಕೊಂಡು ಬಂದಿರುವಂಥ ಗಾಂಧಿ ಕುಟುಂಬ ಭಾರತ್ ಜೋಡೋ ಯಾತ್ರೆಯನ್ನು ಮಾತ್ರ ತುಂಬ ಅದ್ಧೂರಿಯಾಗಿ ಮಾಡಿತ್ತು. 60 ಲಕ್ಸುರಿಯಸ್ ಕಂಟೈನರ್ಗಳು ಅಲ್ಲಿದ್ವು. ಆ ಕಂಟೈನರ್ಗಳನ್ನು ನೋಡ್ತಾ ಇದ್ರೇನೆ ತಲೆ ತಿರುಗುತ್ತೆ. ಜನಸಾಮಾನ್ಯರ ಮನೆಯಲ್ಲಿ ಇರದಂಥ ಸೌಲಭ್ಯಗಳು ಭಾರತವನ್ನು ಜೋಡಿಸೋ ಜೋಕರ್ಗಳಿಗಿತ್ತು. ಟಾಯ್ಲೆಟ್ನಲ್ಲೂ ಕೂಡ AC ವ್ಯವಸ್ಥೆಯನ್ನು ಮಾಡಿದರು. ಬಡತನದ ನಿವಾರಣೆ ಬಗ್ಗೆ ಮಾತಾಡುವಂತಹ ರಾಹುಲ್ ಗಾಂಧಿ ಸಿಂಪಲ್ ಆಗಿ ಯಾತ್ರೆಯನ್ನು ಮಾಡಬಹುದಿತ್ತಲ್ವಾ. ಅದೇನು ಸಮಾವೇಶ ಆಗಿರಲಿಲ್ಲ, ಬಂದವರಿಗೆ ಬಿರಿಯಾನಿ ಬೇಯಿಸಿ ಹಾಕೋದು ಇರಲಿಲ್ಲ. ತಮ್ಮ ಪಾಡಿಗೆ ತಾವು ಯಾತ್ರೆ ಶುರು ಮಾಡಿ ರಾತ್ರಿ ಉಳಿದುಕೊಳ್ಳೋಕೆ ಕಾಂಗ್ರೆಸ್ ಆಫೀಸ್ ಆಧರಿಸಿದ್ರೆ ಆಗಿರೋದು. ಆದರೆ ರಾಹುಲ್ ಗಾಂಧಿಗೆ ತಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ಅಂತ ಜನರಿಗೆ ತೋರಿಸೋದು ಬೇಕಿತ್ತು. ಸಿಂಪತಿಯನ್ನು ವೋಟ್ ಆಗಿ ಕನ್ವರ್ಟ್ ಮಾಡೋ ಹಂಬಲವಿತ್ತು.
ಹೀಗಾಗಿ ಸೂರ್ಯ ಇರುವಾಗ ಸಿಂಪಲ್ ಮನುಷ್ಯ, ಚಂದ್ರ ಬಂದ ಮೇಲೆ ರಾಯಲ್ ರಾಜ. ಆದರೆ ಈಗ ಭಾರತ್ ಜೋಡೋ ಯಾತ್ರೆಗೆ ಯಾರೆಲ್ಲ ದೇಣಿಗೆ ಕೊಟ್ಟಿದ್ರು ಅನ್ನೋ ಬಗ್ಗೆ ಮಹಾರಾಷ್ಟ್ರ ಸೀರಿಯಲ್ ಆಗಿ ಫೀಲ್ಡ್ಗೆ ಇಳಿದು ತನಿಖೆ ಮಾಡ್ತಾ ಇದೆ. ಹಾಗೆ ನೋಡಿದರೆ ಭಾರತ್ ಜೋಡೋ ಮಾಡೋದಕ್ಕಿಂತ ಕಾಂಗ್ರೆಸ್ ಜೋಡೋ ಮಾಡೋದು ಯೋಗ್ಯವಾಗಿತ್ತಪ್ಪ. ಒಂದು ದೊಡ್ಡ ಕಾಮಿಡಿ ಏನಂದರೆ, ಸೌತ್ ಇಂಡಿಯಾದಲ್ಲಿ ಭಾರತ್ ಜೋಡೋ ಯಾತ್ರೆ ಶುರುವಾಗಿದ್ದೇ ಆಗಿದ್ದು ಗೋವಾದ 8 ಕಾಂಗ್ರೆಸ್ ನಾಯಕರು ಬಿಜೆಪಿಗೆ ಸೇರ್ಕೊಂಡ್ಬಿಟ್ರು. ಅವರು ಜಸ್ಟ್ ನಾಯಕರಷ್ಟೇ ಆಗಿರಲಿಲ್ಲ, ಶಾಸಕರು ಕೂಡ ಆಗಿದ್ರು. ದುರಂತ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಸಿಎಂ ಆಗಿದ್ದಂಥ ದಿಗಂಬರ್ ಕಾಮತ್ ಕೂಡ ಬಿಜೆಪಿ ಸೇರ್ಕೊಂಡ್ರು. ಇದು ರಾಹುಲ್ ಗಾಂಧಿಗೆ ಭಾರೀ ಮುಜುಗರವನ್ನು ತಂದಿತ್ತು. ಇನ್ನೊಂದು ವಿಚಾರ ಏನು ಅಂದರೆ, ಭಾರತ್ ಜೋಡೋ ಯಾತ್ರೆ ಮೋದಿಗೆ ಡ್ಯಾಮೇಜ್ ಮಾಡಿದ್ದಕ್ಕಿಂತ ಲಾಭ ಮಾಡಿದ್ದೇ ಹೆಚ್ಚು. ಹೇಗಂದರೆ, ಶುರುವಲ್ಲಿ ಯಾತ್ರೆ ಬಗ್ಗೆ ರಾಹುಲ್ ಗಾಂಧಿ ಬಳಿ ಪತ್ರಕರ್ತರು ಕೇಳಿದಾಗ ಏನಂದ್ರು, ಮೋದಿ ಅವಧಿಯಲ್ಲಿ ದ್ವೇಷ ಜಾಸ್ತಿ ಆಗಿದೆ, ಧರ್ಮದ ಆಧಾರದಲ್ಲಿ ಜನರು ದೂರ ಆಗ್ತಾ ಇದ್ದಾರೆ, ಹೀಗಾಗಿ ಎಲ್ಲರೂ ಒಂದೇ ಅನ್ನೋ ಪಾಠವನ್ನು ಹೇಳೋಕೆ ನಾನು ಯಾತ್ರೆ ಮಾಡ್ತಾ ಇರೋದು ಅಂದರು. ಆದರೆ ರಾಹುಲ್ ಗಾಂಧಿ ಯಾತ್ರೆ ಕಾಶ್ಮೀರದಲ್ಲಿ ಎಂಡ್ ಆಗ್ತಾ ಇದ್ದ ಹಾಗೆ ಯಾವಾಗ ಪಿಂಕಿ ಜೊತೆ ಸೇರ್ಕೊಂಡು ಸ್ನೋದಲ್ಲಿ ಆಟ ಆಡಿದ್ರು ಆಗಲೇ ನಾನು ಭಾರತದಲ್ಲಿ ಹಿಂದೂ ಮುಸ್ಲಿಂ ದ್ವೇಷವನ್ನೇ ಕಂಡಿಲ್ಲ ಅಂದ್ಬಿಟ್ರು. ಹಾಗಾದರೆ ಶಾಂತಿಯುತ ದೇಶವನ್ನು ಸ್ಥಾಪಿಸಿದಂಥ ಕೀರ್ತಿ ಮೋದಿಗೆ ಹೋಗುತ್ತಲ್ವಾ? ಸೊ ಮೋದಿ ಅವಧಿಯೇ ಬೆಸ್ಟ್ ಅನ್ನೋ ಸಂದೇಶ ರಾಹುಲ್ ಗಾಂಧಿ ಬಾಯಲ್ಲಿ ಗೊತ್ತಿಲ್ಲದೆ ಬಂದ್ಬಿಡ್ತು. ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿಯನ್ನ ಹೀರೋ ಅಂತ ಬಿಂಬಿಸೋಕೆ ಅವರ PR ಟೀಮ್ ಇನ್ನಿಲ್ಲದ ಕಷ್ಟಪಟ್ಟಿತ್ತು. ರಾಹುಲ್ ಗಾಂಧಿಯ ಪ್ರತಿ ಹೆಜ್ಜೆಯನ್ನು ಕವರ್ ಮಾಡ್ತು. 100 ಕ್ಯಾಮರಾಗಳು, 10 ಡ್ರೋನ್ಗಳು, ಅಬ್ಬಬ್ಬಾ. ಆದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಮಾಡಿದಂಥ ಕವರೇಜ್ ಮೋದಿ ಅವಧಿಯಲ್ಲಿ ಆದಂಥ ರಸ್ತೆ, ಹೈವೇಗಳು, ಬ್ರಿಡ್ಜ್ಗಳು ಟಾಪ್ ಕ್ಲಾಸ್ ಅನ್ನೋದನ್ನು ಜನರಿಗೆ ತೋರಿಸ್ತು. ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ಮೋದಿ ಯಾವುದೇ ರಾಜಕೀಯ ಮಾಡದೆ ಎಲ್ಲ ರಾಜ್ಯಗಳಿಗೂ ಕೂಡ ನ್ಯಾಯ ಕೊಟ್ಟಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ವಿಚಾರಕ್ಕೆ ಮೋದಿಯೇ ನಂಬರ್ 1 ಅನ್ನೋದನ್ನು ಇಂಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ಹೇಳಿದರು. ಭಾರತ್ ಜೋಡೋದಿಂದ ಮೋದಿಗೆ ಲಾಭ ಆಗಿದೆ, ದೇಶದಲ್ಲಿ ಶಾಂತಿಯೂ ಇದೆ, ಸುಭಿಕ್ಷವೂ ಇದೆ ಅನ್ನೋದನ್ನು ಈ ಯಾತ್ರೆ ಹೇಳಿದೆ. ಈಗ ಯಾತ್ರೆಗೆ ಫಂಡಿಂಗ್ ಮಾಡಿದವರಿಗೆ ಫಡ್ನವೀಸ್ ನಡುಕ ಹುಟ್ಟಿಸಿದ್ದಾರೆ. ರಾಹುಲ್ ಗಾಂಧಿ ಮೂಲಕ ಮೋದಿ ವಿರುದ್ಧ ಪಿತೂರಿ ಮಾಡಿದಂಥ ಅದೆಷ್ಟು ಜನ ಜೈಲು ನೋಡಬೇಕು ಅನ್ನೋದು ಕುತೂಹಲದ ಪ್ರಶ್ನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.